ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಂಗೆ ವಾಕಿಂಗ್ ಮಾಡು ಅಂತ ಹೇಳಿರೋದೇ ಮಾವ. ಅವ್ರನ್ನ ಬಿಟ್ಟು ನಿಮ್ಮ ಪಾರ್ಟಿಗೆ ಸೇರಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಹೋಗೋದಾದ್ರೆ ನಾವು 4 ಜನ ಒಟ್ಟಿಗೆ ಹೋಗೋಣ. ತಂದೆ ಜೊತೆ ವಾಕಿಂಗ್ ಹೋಗೋಕ್ಕೂ ಮುಜುಗರನಾ? ಇದೆಲ್ಲ ಇನ್ನು ಎಷ್ಟು ದಿನ ಅವಿ? ಅವ್ರ ಬಗ್ಗೆ ನಿನಗೆ ಒಳ್ಳೆ ಅಭಿಪ್ರಾಯ ಇದೆ, ಗೌರವ ಇದೆ, ಅವ್ರು ಹೇಳೋ ಮಾತನ್ನೆಲ್ಲ ಕೇಳಬೇಕು ಅನ್ನೋ ಮನಸ್ಸೂ ಇದೆ. ಆದರೆ ಅದ್ರ ಜೊತೆ ಈ ಕೋಪ ಇನ್ನು ಯಾಕೆ ಹಾಗೆ ಇದೆ? ನಿನ್ನ ಕೋಪ ಕಡಿಮೆನೇ ಆಗಲ್ವಾ? ಆಗಲ್ಲ ಅನ್ಸುತ್ತೆ. ಬೇರೆ ಎಲ್ಲ ವಿಷಯದಲ್ಲೂ ನಾನು ಅವ್ರನ್ನ ಒಪ್ಕೋಬೋದು. ಈ ಪ್ರಪಂಚದ ಕಣ್ಗೆ ಅವ್ರು ಒಳ್ಳೆಯವ್ರಾಗೆ ಕಾಣ್ಬೋದು. ಆದರೆ ನನ್ನ ಮನಸ್ಸು ಅವ್ರನ್ನ ಕ್ಷಮಿಸ್ತಾ ಇಲ್ಲ. ನನ್ನ ಹೆತ್ತ ತಾಯಿನ ನನ್ನಿಂದ ಕಿತ್ಕೊಂಡವ್ರನ್ನ ನಾನು ಹೇಗೆ ತಾನೇ ಕ್ಷಮಿಸೋಕ್ಕಾಗತ್ತೆ ಹೇಳಿ? ರೀ, ನಿಮಗೆ ಮಾವನ ಮೇಲೆ ಯಾಕೆ ಸಿಟ್ಟು? ಆಗಲೇ ಹೇಳಿದ್ನಲ್ಲ, ಅವರು ನಮ್ಮ ಅಮ್ಮನ್ನ ಕಿತ್ಕೊಂಡವರು ಅಂತ. ಅವ್ರು ನಿಮ್ಮಿಂದ ಏನು ಕಿತ್ಕೊಂಡ್ರು ಅನ್ನೋದು ಮಾತ್ರ ಯೋಚನೆ ಮಾಡ್ತೀರಾ, ಆದರೆ ಅವ್ರು ನಿಮಗೆ ಏನು ಕೊಟ್ಟರು ಅನ್ನೋದು ಮಾತ್ರ ಯಾಕೆ ಯೋಚನೆ ಮಾಡಲ್ಲ? ಅವ್ರು ನಮಗೇನು ಕೊಟ್ಟಿದ್ದಾರೆ? ಜೀವನ. ಅವ್ರು ನಿಮಗೆ ಜೀವನನೇ ಕಟ್ಕೊಟ್ಟಿದ್ದಾರೆ. ಅವ್ರು ಇಡೀ ಜೀವನ ನಿಮಗೋಸ್ಕರ ತ್ಯಾಗ ಮಾಡಿದ್ದಾರೆ, ನಿಮ್ಮ ಭವಿಷ್ಯಕ್ಕೋಸ್ಕರ ದುಡ್ದಿದ್ದಾರೆ, ನೀವು ಚೆನ್ನಾಗಿರಲಿ ಅಂತ ಇಷ್ಟೆಲ್ಲ ಆಸ್ತಿ ಮಾಡಿದ್ದಾರೆ. ಅದನ್ನು ಪ್ರತಿಯೊಬ್ಬ ತಂದೆನೂ ಮಾಡೇ ಮಾಡ್ತಾರೆ. ತಂದೆ ಆದವ್ರ ಕರ್ತವ್ಯ ಅದು. ಆಯಿತು, ಕರ್ತವ್ಯಕ್ಕೋಸ್ಕರನೇ ಅವ್ರು ಇದನ್ನೆಲ್ಲ ಮಾಡಿದ್ದಾರೆ ಅಂದ್ಕೊಳ್ಳೋಣ. ಆದರೆ ಮಗನಾಗಿ ನೀವು ಅವ್ರಿಗೇನು ಮಾಡಿದ್ದೀರಾ? ಮಕ್ಕಳಿಗೋಸ್ಕರ ಭವಿಷ್ಯ ಕಟ್ಕೊಡೋದು ತಂದೆ ಕರ್ತವ್ಯ ಅನ್ನೋದಾದರೆ, ತಂದೆನ ಖುಷಿಯಾಗಿ ಇಟ್ಕೊಳ್ಳೋದು ಮಕ್ಕಳ ಕರ್ತವ್ಯ ಅಲ್ವಾ? ಒಂದು ಆಕ್ಸಿಡೆಂಟಿಂದ ನಿಮ್ಮ ತಾಯಿನ ಕಳ್ಕೊಂಡು ನೀವು ಎಷ್ಟು ದುಃಖ ಪಡ್ತಿದ್ದೀರೋ, ಅದೇ ಥರ ಹೆಂಡತಿನ ಕಳ್ಕೊಂಡು ಮಕ್ಕಳ ಪ್ರೀತಿನ ಕಳ್ಕೊಂಡು ಅವರು ಅಷ್ಟೇ ದುಃಖ ಪಡ್ತಿದ್ದಾರೆ ಅಲ್ವಾ? ಆದರೆ ಅವ್ರ ದುಃಖನೂ ಲೆಕ್ಕಿಸದೆ ತಣಿವಿಲ್ಲದೆ ನಿಮಗೋಸ್ಕರ ದುಡ್ತಿದ್ದಾರೆ. ಈಗ ತುಳಸಿ ಅಮ್ಮನಿಂದ ನಿಮಗೆ ತಾಯಿ ಪ್ರೀತಿ ಸಿಗ್ತಿದೆಯಲ್ಲ, ಅದು ಅವರು ತುಳಸಿ ಅಮ್ಮನ ಮದುವೆ ಮಾಡಿಕೊಂಡು ಈ ಮನೆ ಕರ್ಕೊಂಡು ಬಂದಿದ್ದಕ್ಕೆ. ನಿಜ ಹೇಳಿ, ನೀವು ಮತ್ತೆ ನಿಮ್ಮ ತಾಯಿನ ತುಳಸಿ ಅಮ್ಮನಲ್ಲಿ ನೋಡ್ತಿಲ್ವಾ? ನನ್ನ ಹೆತ್ತ ತಾಯಿ ಬೇರೆ ಅಲ್ಲ, ನೀವು ಬೇರೆ ಅಲ್ಲ ಅಂತ ತುಳಸಿ ಅಮ್ಮನ ನೀವೇ ಹೇಳಿದ್ದೀರ. ಅಂದಮೇಲೆ ನೀವು ಕಳ್ಕೊಂಡಿದ್ದ ತಾಯಿ ಪ್ರೀತಿ ನಿಮಗೆ ಮತ್ತೆ ಸಿಗ್ತಿದೆ ಅಂತಾಯ್ತು. ಇದಕ್ಕೆಲ್ಲ ಕಾರಣ ಮಾವನೇ ಅಲ್ವಾ? ಇಷ್ಟೆಲ್ಲ ಆದಮೇಲೆ ಅವ್ರು ಕಳ್ಕೊಂಡಿರೋ ಮಕ್ಕಳ ಪ್ರೀತಿ ಅವ್ರಿಗೆ ಯಾಕೆ ಮತ್ತೆ ಸಿಗಬಾರ್ದು? ಸರಿ, ನನಗೆ ಟೈಮ್ ಆಯಿತು, ನಾನು ಹೊರಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.